ಪೃಥ್ವಿ ಅಂತ. ನಾನು ಕಾವದಲ್ಲಿ ಫೈನಲ್ ಇಯರ್ 7th ಸೆಮ್ ಓದ್ತಾ ಇದ್ದೀನಿ. ನಾನು ಇವತ್ತು ಚಿನ್ನಪ್ ಅನ್ನೋ ಸೀರೀಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಚಿನ್ನಪ್ ಅಂತ ಅಂದರೆ ತಲೆ ಎತ್ತಿ ನಿಲ್ಲಬೇಕು ಅಂತ. ಸೊ ಇದು ಎಲ್ಲ ಮಹಿಳೆಯರಿಗೆ ಹೇಳ್ತಾ ಇರೋದು ಚಿನ್ನಪ್ ಅಂತ ಅಂದ್ಬಿಟ್ಟು. ಇದೆಲ್ಲ ಪೇಂಟಿಂಗ್ಸ್ ಮಾಡಿರೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಮತ್ತು ನನ್ನ ಫ್ರೆಂಡ್ಸು ಹುಡುಗಿರು ಆಮೇಲೆ ಸುತ್ತಮುತ್ತ ಕೇಳೋ ಹೆಣ್ಮಕ್ಳಿಗೆ ಬರೋ ಕಾಮೆಂಟ್ಸಿಂದ ಮಾಡಿರೋದು. ಸೊ ಇದೆಲ್ಲ ಇನ್ಸ್ಪೈರ್ ಆಗಿ ಪೇಂಟಿಂಗ್ಸ್ ಮಾಡಿರೋದು ನಾನು. ಇದು ಎಲ್ಲ ಪ್ಯಾಲೆಟ್ ನೈಫಲ್ಲಿ ನಾ ಮಾಡಿರೋದು. ಕೆಲವೊಂದು ಮಾತ್ರ ಬ್ರಷ್ ಯೂಸ್ ಮಾಡಿರೋದು, ಬೇರೆ ಎಲ್ಲ ಪ್ಯಾಲೆಟ್ ನೈಫು ಮತ್ತು ಆ್ಯಕ್ರೆಲಿಕ್ ಮತ್ತು ವಾಟರ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡಿರೋದು. ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಪೇಂಟ್ ಮಾಡಿದ್ದೀನಿ. ಸಂಚಲನ ಥಿಯೇಟರ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತು ಶಶಿ ಆಂಟಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ಇವತ್ತು ನನಗೆ ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಆಗಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಕಾಲೇಜಲ್ಲಿ ಹೇಗೆ ಅಂತಂದರೆ ಬರೀ ಲೆಕ್ಚರರ್ಸಿಂದ ಮಾತ್ರ ನಮಗೆ ಅವ್ರದ್ದು ಒಪಿನಿಯನ್ ಸಿಗುತ್ತೆ, ಹೆಂಗೆ ಮಾಡಬೇಕು ಏನು ಅಂತ. ಇಲ್ಲಿ ಬಂದಾಗ ಅವ್ರು ನೋಡಿ ಅವ್ರಿಗೇನು ಫೀಲ್ ಆಗುತ್ತೆ ಅದನ್ನು ಮಾತಾಡ್ತಾರೆ. ಸೊ ಆಮೇಲೆ ಅವ್ರಿಗೆ ರಿಲೇಟ್ ಮಾಡ್ಕೋತಾರೆ. ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗುತ್ತೆ. ಇದು ಬಂದುಬಿಟ್ಟು ದಿ ಬಾಯ್ಲಿಂಗ್ ಕ್ಲೌಡ್ಸ್ ಅಂತ. ಸೊ ಹೇಗೆ ಅಂತಂದರೆ ನಾನು ಹೋಗಬೇಕಾದ್ರೆ ಲೈಕ್ ಒಂದು ಪೆಟ್ಟಿ ಅಂಗಡಿ ನೋಡಿದೆ. ಸೊ ಪೆಟ್ಟಿ ಅಂಗಡಿಲಿ ಆ್ಯಕ್ಚುಲಿ ತುಂಬ ಚಿಕ್ಕ ಹುಡುಗಿ ಅವಳು ನಿಂತ್ಕೊಂಡು ಅಲ್ಲಿ ಮಾರಾಟ ಮಾಡ್ತಾಯಿದ್ಲು. ಅವಳ ಜೊತೆ ಒಬ್ಬಳು ಹೆಂಗ್ಸ್ ನಿಂತ್ಕೊಂಡು ಮಾತಾಡ್ತಾಯಿದ್ಲು. ಸೊ ಅಲ್ಲಿ ನೋಡಿದಾಗ ಆ ಚಿಕ್ಕ ಹುಡುಗಿ ಅಲ್ಲಿ ನಿಂತ್ಕೊಂಡು ಮಾರ್ಬೇಕಾದ್ರೆ ನೋಡಿದಾಗ ಲೈಕ್ ಅವಳ ಒಳಗೆ ಏನು ಅನಿಸ್ತಾ ಇರುತ್ತೆ, ಆಮೇಲೆ ಅವಳ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಆಮೇಲೆ ಅವಳಿಗೆ ಎಷ್ಟು ಅವಳ ಡ್ರೀಮ್ಸ್ ಏನು, ಆಮೇಲೆ ಅವಳ ಒಳಗಡೆ ಆ ತುಡಿತಾ ಇರುತ್ತಲ್ಲ ಅದನ್ನು ನಾನು ಇಲ್ಲಿ ಕ್ಲೌಡ್ಸಲ್ಲಿ ತೋರಿಸಿದ್ದೀನಿ. ಸೊ ಹೇಗೆ ಅಂತಂದರೆ ಕ್ಲೌಡ್ಸ್ ಎಲ್ಲ ಕುದೀತಾ ಇರೋ ಥರ. ಸೊ ಅದಕ್ಕೇ ದಿ ಬಾಯ್ಲಿಂಗ್ ಕ್ಲೌಡ್ಸ್ ಅಂತ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಇವರಿಬ್ಬರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ನಾವು 22 ವರ್ಷದಿಂದ ಜೊತೆಗಿದ್ದೀವಿ, ಈಗಲೂ ಜೊತೆಗಿದ್ದೀವಿ. ಅದಕ್ಕೇ ಇದಕ್ಕೆ ಅಬುಂಡೆನ್ಸ್ ಅಂತ ಅಂದ್ಬಿಟ್ಟು ಕ್ಯಾಪ್ಷನ್ ಕೊಟ್ಟಿದ್ದೀನಿ, ನೆವರ್ ಎಂಡಿಂಗ್ ಅಂತ. ಇದು ಹೋಮ್ ಮೇಕರ್ ಅಂತ. ಸೊ ಎಲ್ಲ ಗೃಹಿಣಿಯರಿಗೆ ಅಂತ ಅಂದ್ಬಿಟ್ಟು ಈ ಪೇಂಟಿಂಗ್ ಮಾಡಿರೋದು. ಸೊ ಎಲ್ಲ ಕೇಳ್ತಾರೆ ಲೈಕ್ ಮನೇಲಿರ್ತೀಯ, ಏನು ಮಾಡ್ತೀಯ, ನೀ ಏನು ಮಾಡಲ್ಲ ಅಂತ. ಬಟ್ ಆದರೆ ಅವರು ಎಷ್ಟು ಕೆಲಸ ಮಾಡ್ತಾರೆ, ಅವ್ರಿಗೆ ಏನೇನು ಜವಾಬ್ದಾರಿ ಇರುತ್ತೆ, ಯಾವ್ಯಾವ ರೀತಿ ಅವರು ಮನೆನ ಆಚೆನ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಿರ್ತೀವಿ, ಬಟ್ ಅವ್ರ ಒಳಗಡೆನೇ ಎಲ್ಲ ಮನೆ ಆಚೆದು ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೇ ಇದು ಹೋಮ್ ಮೇಕರ್ ಅಂತ ಅಂದ್ಬಿಟ್ಟು ವಾಟರ್ ಕಲರ್. ಇದು ಸಾಫ್ಟ್ ಆ್ಯಸ್ ವಾಟರ್ ಹಾರ್ಡ್ ಆ್ಯಸ್ ಫೈರ್ ಅಂತ. ಸೊ ಇದೇನಂತ ಅಂದರೆ ಒಂದು ಹೆಣ್ಣು ನೀರಿನಷ್ಟೇ ಸಾಫ್ಟ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಫೈರ್ ಅಷ್ಟು ಹಾರ್ಡ್ ಇರ್ತಾಳೆ ಅಂತ ಅಂದ್ಬಿಟ್ಟು. ಇದು ವಿಂಗ್ಸ್ ಆಫ್ ಮೈಂಡ್ ಫೆದರ್ಸ್ ಆಫ್ ಅದರ್ಸ್ ಅಂತ. ಇದು ನಮ್ಮೆಲ್ರಿಗೂ ಕೂಡ ತಲುಪತ್ತೆ ಈ ಪೇಂಟಿಂಗ್. ಏನಂತ ಅಂದರೆ ನಾವು ನಮ್ಮ ರೆಕ್ಕೆಗಳಿಗೆ ಬೇರೆಯವ್ರದ್ದು ಪುಕ್ಕನ ಹಾಕೊಳ್ಳೋಕೆ ಟ್ರೈ ಮಾಡ್ತೀವಿ, ಬೇರೆಯವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತೀವಿ ಅವರಿಂದ, ಅವ್ರ ಥರ ಮಾಡಬೇಕು, ಅವ್ರ ಥರ ಇರಬೇಕು ಅಂತ. ಬಟ್ ನಾವು ನಮ್ಮ ಶಕ್ತಿ ಏನಿದೆ ಅದನ್ನು ಮರ್ತೋಗ್ತೀವಿ. ಸೊ ನಾವು ನಮ್ಮ ಪುಕ್ಕಗಳಿಂದ ನಮ್ಮ ರೆಕ್ಕೆಯಿಂದ ಹಾರಬೇಕು, ಬೇರೆಯವ್ರದ್ದು ಪುಕ್ಕ ಮತ್ತು ಬೇರೆಯವರಿಂದ ನಾವು ಇನ್ಫ್ಲೂಯೆನ್ಸ್ ಆಗಿ ಹಾರಕ್ಕೆ ಟ್ರೈ ಮಾಡಬಾರ್ದು, ಅವಾಗ ನಮಗೆ ಭಾರ ಆಗುತ್ತೆ ಅಂತ ಅಂದ್ಬಿಟ್ಟು ವಿಂಗ್ಸ್ ಆಫ್ ಮೈಂಡ್ ಫೆದರ್ಸ್ ಆಫ್ ಅದರ್ಸ್ ಅಂತ ಪೇಂಟಿಂಗ್ ಇದು. ಇದೇನಂದರೆ ಡಿಪಿಕ್ಷನ್ ಅಂತ. ಅಂದರೆ ಇನ್ನರ್ ಮೈಂಡ್. ನಮ್ಗೆ ಆಚೆ ಎಲ್ರಿಗೂ ಒಂದೇ ರೀತಿ ರೂಪ ಇರ್ಬೋದು, ಲೈಕ್ ಮೂಗು, ಕಣ್ಣು, ಬಾಯಿ. ಬಟ್ ಆದರೆ ಒಳಗಡೆ ಮನಸ್ಸಲ್ಲಿ ಒಬ್ಬೊಬ್ರಿಗೂ ಬೇರೆ ಮುಖಗಳಿರುತ್ತೆ, ಅದು ಯಾರಿಗೂ ನಮಗೆ ಗೊತ್ತಾಗಲ್ಲ. ಸೊ ಇದೇನಂತ ಅಂದರೆ ಒಬ್ಬೊಬ್ರಿಗೆ ಒಂದೊಂದು, ಒಬ್ರಿಗೆ ಲೈಕ್ ಹೂವು, ಒಣಗೋಗಿರೋ ಎಲೆ, ಅದೆಲ್ಲದಕ್ಕೂ ಮೆಟಫರಿಕಲ್ ಮೀನಿಂಗ್ ಇದೆ. ಸೊ ಸಾಫ್ಟು ರಾಟನ್ ಎಗ್ ಒಳಗಡೆ ಇನ್ನರ್ ಮೈಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಡಿಪಿಕ್ಟ್ ಮಾಡೋಕ್ಕೆ ಡಿಪಿಕ್ಷನ್ ಅಂತ ಪೇಂಟಿಂಗ್ ಇದು ಯು ಆ್ಯಂಡ್ ಮೀ ಅಂತ. ಆ್ಯಕ್ಚುಲಿ ಇದು ನನ್ನ ಪರ್ಸ್ನಲಿ ಮಾಡಿರೋ ಪೇಂಟಿಂಗು. ಇದು ಬಂದುಬಿಟ್ಟು ನಾನು ನಮ್ಮಪ್ಪ ಅಂತ ಮಾಡಿರೋದು. ಸೊ ನಮ್ಮಪ್ಪ ನನಗೆ ಲೈಕ್ ಇಷ್ಟೆಲ್ಲ ಮಾಡಿರೋದಕ್ಕೆ ಅವರೇ ರೀಸನ್ನು. ಲೈಕ್ ತುಂಬ ಸ್ಟ್ರೆಂತ್ ಕೊಡ್ತಾರೆ. ಸೊ ಅದರಿಂದ ನಾನು ಅವ್ರ ಭುಜದ ಮೇಲೆ ತಲೆ ಇಟ್ಕೊಂಡು ಅವ್ರ ಎನರ್ಜಿನ ಅಬ್ಸರ್ವ್ ಮಾಡ್ಕೋತಾ ಇರೋದು. ಅವರೊಂದು ಫೋರ್ಸ್ ಅಂತ. ಇದು ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿದೆ, ಕೆಲವೊಂದು ಬಡ್ಡಿದೆ, ಇನ್ನೂ ಲೈಕ್ ಬ್ಲೂಮ್ ಆಗಬೇಕು ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ತುಂಬ ಹಿಂದೆ ಮಾಡಿರೋ ಪೇಂಟಿಂಗು, ಕೇಜ್ಡ್ ಅಂತ ಅಂದ್ಬಿಟ್ಟು.
ಸೊ ಈ ಪೇಂಟಿಂಗ್ ಏನಂತ ಅಂದರೆ ಲೈಕ್ ಈಗ ಹೆಣ್ಮಕ್ಳಿಗೆ ಏನಂತ ಅಂದರೆ ಆ ಬಟ್ಟೆ ಹಾಕಬಾರ್ದು, ಈ ಬಟ್ಟೆ ಹಾಕಬಾರ್ದು, ಆಮೇಲೆ ಪೀರಿಯಡ್ಸ್ ಆದರೆ ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು, ಅಲ್ಲೇ ಕೂತ್ಕೋಬೇಕು, ಈ ಥರದ್ದೆಲ್ಲ ಅವ್ರಿಗೆ ಟೈಡ್ ಮಾಡ್ತಾರೆ, ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಲೈಕ್ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ನಾವೇನೋ ಲೈಕ್ ಇಂಪ್ಯೂರು ಅಥವಾ ಲೈಕ್ ನಮಗೇನೋ ಲೈಕ್ ನಮ್ಮದೇನೋ ತಪ್ಪಿದೆ, ನಾವೇ ಸರಿ ಇಲ್ವೇನೋ ಆ ಥರ ಫೀಲ್ ಆಗುತ್ತೆ ಆ ಥರ ಎಲ್ಲ ಹೇಳಿದಾಗ. ಸೊ ಅದರಿಂದ ಒಂಥರ ಲೈಕ್ ಕೇಜಲ್ಲಿ ಇಟ್ಟಂಗೆ ಫೀಲ್ ಆಗುತ್ತೆ. ಸೊ ಅದಕ್ಕೇ ಕೇಜ್ಡ್ ಅಂತ ಅಂದ್ಬಿಟ್ಟು ಈ ಪೇಂಟಿಂಗ್ ಮಾಡಿರೋದು. ಇದು ಆ್ಯಕ್ಚುಲಿ ನನ್ನ ತಂಗಿ ಪೋರ್ಟ್ರೇಟ್, ಮೈ ಸಿಸ್ಟರ್ ಅಂತ ಅಂದ್ಬಿಟ್ಟು, ಇದು ಪ್ಯಾಲೆಟ್ ನೈಫಲ್ಲಿ ಮಾಡಿರೋದು. ಇದು ಆ್ಯಕ್ಚುಲಿ ಅಪಾರ್ಟ್ ಅಂತ ಅಂದ್ಬಿಟ್ಟು. ಸೊ ಈ ಪೇಂಟಿಂಗ್ ಏನಂತ ಅಂದರೆ, ಸೊ ನಂದೊಂದು ಡ್ರೀಮಲ್ಲಿ ಹೆಂಗಿತ್ತು ಅಂತ ಅಂದರೆ ಇಡೀ ಕ್ಲಾಸ್ ಬೋರ್ಡ್ ಕಡೆ ಫೇಸ್ ಮಾಡ್ತಿದ್ದು, ನಾನು ಹಿಂದೆ ತಿರ್ಕೊಂಡು ಕೂತಿದ್ದೆ. ಸೊ ಗೋಡೆ ಕಡೆ ನೋಡ್ತಾ ಇದ್ದೆ ನಾನು, ಅವರೆಲ್ಲ ಬ್ಲ್ಯಾಕ್ ಬೋರ್ಡ್ ಕಡೆ ನೋಡ್ತಿದ್ರು. ಸೊ ಅಪಾರ್ಟ್ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ನೋಡ್ತಾ ಇದ್ದರೆ ನಾವೊಂದು ಕಡೆ ನೋಡ್ತಾ ಇದ್ದೀನಿ ಅಂತ. ಸೊ ಇದು ನಂದು ಸೆಲ್ಫ್ ಪೋರ್ಟ್ರೇಟ್, ಮಿರರ್ ನೋಡ್ಕೊಂಡು ಮಾಡಿರೋದು. ಇದು ಬಂದ್ಬಿಟ್ಟು ಅಸ್ ಅಂತ. ಇದು ನಮ್ಮ ಅಕ್ಕ, ನಾನು, ನಂದಿಬ್ಬರು ತಮ್ಮಂದಿರು. ಸೊ ನಾವೆಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ. ಆಮೇಲೆ ಯಾವುದೇ ರೀತಿ ಇದ್ದರೂ ನನ್ನ ತಮ್ಮಂದರು ನನ್ನ ಅಕ್ಕ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ಈ ಪೋರ್ಟ್ರೇಟ್ಸು ಇಲ್ಲಿ ಹಾಕಿದ್ದೀನಿ. ಇದು ಪೇಂಟ್ ಯುವರ್ ಟೋನೇಲ್ಸ್ ರೆಡ್ ಅಂತ. ಇದು ದ್ರೌಪದಿ ಕಾಂಟೆಕ್ಸ್ಟ್ ಇಟ್ಕೊಂಡು ಆ್ಯಕ್ಚುಲಿ ನಾ ಮಾಡಿರೋದು, ಮೈಥಾಲಜಿಕಲ್ ಕ್ಯಾರೆಕ್ಟರು. ಸೊ ದ್ರೌಪದಿ ಹೇಗೆ ಅಂತಂದರೆ ದುಶ್ಯಾಸನದ್ದು ತೊಡೆನ ಹರಿದ್ಬಿಟ್ಟು ರಕ್ತ ತಲೆಗೆ ಹಚ್ಕೋತಾಳೆ. ಸೊ ಆ್ಯಕ್ಚುಲಿ ಲೈಕ್ ನಂಗೆ ಆ್ಯಕ್ಚುಲಿ ಹೋದಾಗ ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದರಿಂದ ನಂಗೆ ಹೆಂಗೆ ಅನಿಸ್ತು ಅಂದರೆ ಅವ್ರನ್ನೆಲ್ಲ ಹರಿದ್ಬಿಟ್ಟು ಅವ್ರ ರಕ್ತದಲ್ಲಿ ನೇಲ್ ಪಾಲಿಷ್ ಹಚ್ಕೋಬೇಕು, ಅಷ್ಟು ಆ ಒಂದು ರೇಜ್ ಬಂದಿತ್ತು ನನ್ನಲ್ಲಿ. ಸೊ ಅದರಿಂದ ಅದನ್ನೇ ಇಟ್ಕೊಂಡು ಈ ಪೇಂಟಿಂಗ್ ಮಾಡಿರೋದು, ಟೋನೇಲ್ಸ್ ರೆಡ್ ಹಚ್ಕೋತಾ ಇರೋದು. ಇದು ದಿ ಲೈಟ್ ಅಂತ ಅಂದ್ಬಿಟ್ಟು, ಹೇಗೆ ಅಂತ ಅಂದರೆ ಇದು ಕೂಡ ಮೈಥಾಲಜಿಕಲ್ ಕ್ಯಾರೆಕ್ಟರ್ನ ಇಟ್ಕೊಂಡಿರೋದು, ಕಾಳಿ. ಸೊ ಹೇಗೆ ಅಂತ ಅಂದರೆ ಕಾಳಿ ಎಲ್ಲ ಲೈಕ್ ನೆಗೆಟಿವ್ ಎನರ್ಜಿ ಏನೇನು ರಾಕ್ಷಸರು ಎಲ್ಲ ಬರ್ತಾರೆ ಆ ಭೂಮಿ ಮೇಲೆ ಬರ್ತಾಯಿದ್ರು, ಅವ್ರನ್ನ ಸಾಯಿಸಿದ ಮೇಲೆ ಅವಳು ಭೂಮಿ ಮೇಲೆ ಡ್ಯಾನ್ಸ್ ಮಾಡಿಬಿಟ್ಟು ಹೋಗ್ತಾಯಿದ್ಲು. ಏನಕ್ಕೆ ಅಂತಂದರೆ ಪಾಸಿಟಿವ್ ಎನರ್ಜಿ ಬಂತು ಅನ್ನೋ ಒಂದು ಅರ್ಥದಲ್ಲಿ. ಸೊ ಅದೇ ರೀತಿ ಸೊಸೈಟಿಲೂ ಅಷ್ಟೇ ತುಂಬ ಜನ ಇರ್ತಾರೆ, ಬಟ್ ಆದರೆ ಅವರೆಲ್ರಿಗೂ ಒಂದೇ ಥರ ಅಪಿಯರೆನ್ಸ್ ಇರುತ್ತೆ. ಈವನ್ ಇನ್ಕ್ಲೂಡಿಂಗ್ ಕಾಳಿಗೂ ಕೂಡ ಒಂದೇ ಥರ ಅಪಿಯರೆನ್ಸ್. ಇವತ್ತು ಆ ಥರ ಯಾರೂ ಇರಲ್ಲ. ಸೊ ಆದ್ದರಿಂದ ನಾವೇ ನಮ್ಮ ಪಾಸಿಟಿವ್ ಇದಕ್ಕೆ ಕಾರಣ ಆಗಬೇಕು, ನಾವೇ ನಮ್ಮ ಲೈಟಿಗೆ ಕಾರಣ ಆಗಬೇಕು ಅಂತ ಅಂದ್ಬಿಟ್ಟು ದಿ ಲೈಟ್ ಅಂತ ಮಾಡಿರೋದು. ಇದು ಕ್ರೈ ಆಫ್ ಬ್ಲೂ ಅಂತ. ಇದೇನಂತ ಅಂದರೆ ನಮಗೆ ಬರೋ ಅಡೆತಡೆಗಳು ಲೈಕ್ ಏನೇ ಇರ್ಬೋದು, ಸೆಲ್ಫ್ ಡೌಟ್ ಇರ್ಬೋದು, ಅಥವಾ ಸೊಸೈಟಿಯಿಂದ ಬರೋದಿರ್ಬೋದು, ಅಥವಾ ನಮ್ಮ ಮೇಲೆ ನಮಗೆ ಏನು ಲೈಕ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಅದೆಲ್ಲ ಏನೇ ಇದ್ರೂ ಹರಿದ್ಬಿಟ್ಟು ಆಚೆ ಬರಬೇಕು, ಲೈಕ್ ಸೊಸೈಟಿ ಮುಂದೆ ನಾವೇನಿದ್ದೀವಿ ನಮ್ಮ ನಿಜವಾದ್ದು ಅದನ್ನು ತೆರೆದು ಆಚೆ ಬರಬೇಕು ಅಂತ. ಇದು ದಿ ಕ್ರೈ ಆಫ್ ಬ್ಲೂ ಅಂತ ಬಂದ್ಬಿಟ್ಟು. ಇದು ಏನಂತ ಅಂದರೆ ಕ್ಲಾಕ್ದು ಇಟ್ಕೊಂಡು ಮಾಡಿರೋದು, ಪರ್ಪೆನ್ಚುಯಲ್ ಅಂತ, ಅಂದರೆ ಕಂಟಿನ್ಯೂಸ್ ಅಂತ. ಲೈಕ್ ಈವನ್ ಕ್ಲಾಕ್ ಕೂಡ ಬ್ರೇಕ್ ಆಗುತ್ತೆ, ಟೈಮ್ ತೋರ್ಸೋ ಕ್ಲಾಕ್ ಕೂಡ ಬ್ರೇಕ್ ಆಗುತ್ತೆ, ಬಟ್ ಟೈಮ್ ಮಾತ್ರ ನೆವರ್ ಎಂಡಿಂಗ್. ಸೊ ಲೈಕ್ ಯಾವುದಕ್ಕೂ ಕೂಡ ಇದು ಪರ್ಮನೆಂಟ್ ಅಂತ ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ಟೈಮ್ ಅನ್ನೋದು ಇದ್ದೇ ಇರುತ್ತೆ, ಈವನ್ ಕ್ಲಾಕ್ಗೂ ಕೂಡ. ಬಟ್ ಟೈಮ್ ಮಾತ್ರ ಯಾವತ್ತಿದ್ರೂ ಕಂಟಿನ್ಯೂಸ್ ಅಂತ ಅಂದ್ಬಿಟ್ಟು ಈ ಪೇಂಟಿಂಗ್ ಮಾಡಿರೋದು. ಥ್ಯಾಂಕ್ ಯು. ಚಾಮರಾಜ ದೃಶ್ಯಕಲಾ ಕಾಲೇಜಿನಲ್ಲಿ ಅಂತಿಮ ವರ್ಷದ 7ನೇ ಸೆಮಿಸ್ಟರ್ನಲ್ಲಿ ಚಿತ್ರಕಲೆಯನ್ನೇ ಪ್ರಮುಖವಾಗಿ ತಗೊಂಡು ಅವರು ಓದ್ತಾ ಇದ್ದಾರೆ. ಇವಾಗ ವಿದ್ಯಾರ್ಥಿಗಳಿದ್ದಾಗ ಬಾಕಿ ಸರ್ ನಮಗೆ ಎಲ್ಲರೂ ಪೇಂಟಿಂಗ್ ನೋಡೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ಹಾಗೆ ಈಗ ಪೃಥ್ವಿ ಪೇಂಟಿಂಗ್ ನೋಡೋಕ್ಕೆ ಎಲ್ಲರೂ ಬಂದಿದ್ದೀರಾ. ಇವನ್ ನಾನು ಕೂಡ, ನನಗೂ ತುಂಬ ಖುಷಿ ಆಯಿತು. ಎಲ್ಲ ಪೇಂಟಿಂಗ್ಗಳನ್ನು ನಾನು ನೋಡಿದೆ. ಅದರಲ್ಲಿ ನನಗೆ ಒಂದು ಪೇಂಟಿಂಗ್ ತುಂಬ ಇಷ್ಟ ಆಯಿತು. ಅದನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ನಾನು ಕೇಳಿಸ್ಕೊಂಡೆ. ಏನಂದರೆ ನಮ್ಮ ಅದು ಅಪ್ಪ ಮತ್ತು ನಾನು ಅಪ್ಪನ ಅಲ್ಲಿದೆ ಆ ಪೇಂಟಿಂಗ್ ಎಲ್ಲರಿಗೂ ಕಾಣಿಸ್ತಿದ್ಯಾ? ಇದು ಹೊರಗಡೆ ಇರೋದು ಅಪ್ಪನ ಭುಜದ ಮೇಲೆ ನಾನು ಹಿಂಗೆ ತಲೆ ಇಟ್ಟಿರೋದು. ಅದ್ರ ಒಳಗಡೆ ನಿಮಗೆ ನೋಡಿ ಹೂವು ಅರಳಿದೆ ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಪೇಂಟಿಂಗ್ ಅವ್ರವ್ರಿಗೆ ನೋಡಿದಾಗ ಅವ್ರವ್ರಿಗೆ ಅರ್ಥ ಆಗೋದದು. ನನಗೆ ಅದು ಬಹಳ ಇಷ್ಟವಾದಂಥ ಪೇಂಟಿಂಗ್. ಅದು ನನಗೆ ಅದು ತುಂಬ ಇಷ್ಟ ಆಯಿತು. ನಾಟಕನೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಆ ನಾಟಕವನ್ನು ಓದಿ ಅದರ ಜೊತೆಗೆ ತನಗೆ ಏನು ಅನಿಸ್ತು, ತನ್ನ ಅನುಭವ ಏನು ಅನ್ನೋದನ್ನ ಸೇರಿಸಿ ಆ ಪೇಂಟಿಂಗನ್ನು
ಮಾಡಿದ್ದಾಳೆ ಅವಳು. ಅದು ಕೂಡ ನನಗೆ ಇಷ್ಟವಾಗಿರೋ ಪೇಂಟಿಂಗ್. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಇದು ಅವಳ ಮೊದಲ ಪ್ರದರ್ಶನ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಿ.